ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಸೈನ್ಸ್ ಸ್ಟೈಲಿಗೆ ಸ್ವಾಗತ. ಇಲ್ಲಿ ನಾನು ಜೋಳ ಸುಟ್ಕೊಂಡಿದ್ದೀನಿ. ಜೋಳ ತುಂಬ ಇಷ್ಟ ನನಗೆ. ಈ ಜೋಳಗೆ ಉಪ್ಪು ಖಾರ ನಿಂಬೆ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಹೊಸ್ಕೊತಿದ್ದೀನಿ. ಇಲ್ಲಾಂದರೆ ಸೂಜಿಮೆಣಸು ಉಪ್ಪು ಹುಳಿ ಹಾಕ್ಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಹಚ್ಕೊತಿದ್ದೀನಿ. ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ತಿಂತಿದ್ದೆ. ಬಟ್ ನನಗೆ ಜೋಳ ಅನ್ನೋದು ಒಂದು ನೆನಪಾಗುತ್ತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಅವಾಗ ಜೋಳ ಸಾಮಾನ್ಯವಾಗಿ ಅಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಸಂಡೇ ನಮ್ಮ ಮನೇಲಿ ಏನು ಮಾಡೋರು, ನಮ್ಮ ತಂದೆ ಕರ್ಕೊಂಡೋಗೋರು, ವಿಧಾನಸೌಧಕ್ಕೆ ಕರ್ಕೊಂಡೋಗೋರು. ಒಂದು ಸಂಡೇ ಈವ್ನಿಂಗ್ ಥರ ಕರ್ಕೊಂಡೋಗೋರು. ಇಲ್ಲಿ ಮೆಮೊರೇಬಲ್ಲು. ಅಲ್ಲಿ ಜೋಳ ಸುಟ್ಕೊಡೋರು. ಅಲ್ಲಿ ಲಾಲ್ಬಾಗ್ ಹತ್ರ ಇರೋದು, ಜೋಳ ಸುಟ್ಕೊಂಡು ನಿಂತ್ಕೊಂಡಿರೋರು. ಅಲ್ಲಿ ಅದನ್ನು ಸುಟ್ಕೊಂಡು ತಗೊಂಬಂದಿಟ್ಕೊಂಡು ಅದನ್ನು ಆ್ಯಕ್ಚುಲಿ ವಿಧಾನಸೌಧ ಎದುರುಗಡೆ ಒಂದು ಅಲ್ಲಿ ಪಾರ್ಕ್ ಇತ್ತು. ಪಾರ್ಕ್ ಅಂದರೆ ಒಂದು ಹುಲ್ಲಿನ ಜಾಗ ಇತ್ತು, ಅಲ್ಲಿ ಕೂತ್ಕೊಂಡು ತಿಂತಿದ್ದೆ. ಐ ರಿಮೆಂಬರ್ ನಾನು ಚಿಕ್ಕವಳಿದ್ದಾಗ ಒನ್ಸ್ ಇನ್ ಎ ಮಂತು, ಟ್ವೈಸ್ ಇನ್ ಎ ಮಂತೆಲ್ಲ ಕರ್ಕೊಂಡೋಗಿ ತಿನ್ನಿಸೋರು ನಮ್ಮ ತಂದೆ. ಮೆಮೊರೇಬಲ್. ಅವೆಲ್ಲ ನೆನೆಸ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನಂಗೆ ಜೋಳ ತಿನ್ಬೇಕಾರೆಲ್ಲ ನಮ್ಮ ತಂದೆದೇ ಜ್ಞಾಪಕ ಬರುತ್ತೆ. ಈಸ್ ಟು ಟೇಕ್ ಮೀ. ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಫೈನ್. ಇಲ್ಲಿ ನಾನು ನುಗ್ಗೆಕಾಯಿ ಸಾರನ್ನ ರೆಡಿ ಮಾಡ್ಕೊಳಕ್ಕಾಗ್ತೀನಿ. ಆಲ್ರೆಡಿ ಟೊಮೆಟೊ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ. ಈ ಸತಿ ಒಂದು ಸ್ಪೆಷಲಾಗಿ ಮಾಡಿದ್ದೀನಿ. ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಹಾಕ್ತೀನಿ. ಬರೀ ತೊಗರಿ ಬೇಳೆ ಒಂದೇ ಹಾಕೋಲ್ಲ, ಹೆಸರು ಬೇಳೆಯನ್ನು ಹಾಕ್ತೀನಿ. ಯಾಕೆ ಅಂತಂದರೆ ಹೆಸರು ಬೇಳೆ ಸ್ವಲ್ಪ ತಂಪನ್ನು ಕೊಡುತ್ತೆ, ಹೈಲಿ ಪ್ರೋಟೀನಬಲ್. ಸೊ ಅದಕ್ಕೋಸ್ಕರನೇ ಹೆಸರು ಬೇಳೆ ತೊಗರಿ ಬೇಳೆ ಎರಡೂ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡು ಅದನ್ನು ಈ ಸತಿ ರುಬ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ. ಆಮೇಲೆ ಇದರ ಜೊತೆಗೆ ನಾನು ಏನು ಮಾಡಿದ್ದೀನಿ, ರುಬ್ಬಿ ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಎಳ್ಳಿನ ಪುಡಿ ಹಾಕ್ಕೊಂಡು ಮಾಡಿದ್ದೀನಿ. ಹಾಕಿ ಕುದಿಸ್ಬಿಟ್ಟು ಅದ್ರ ಜೊತೆಗೆ ಕುದಿಸಿ ಇದು ಮಾಡಿದ್ದೀನಿ. ಒಳ್ಳೆ ಹೈಲಿ ಟೇಸ್ಟ್ ಕೊಡುತ್ತೆ. ಈ ಥರ ಒಂದು ಸತಿ ಮಾಡ್ಕೊಳ್ಳಿ. ಮುದ್ದೆ ಸಾರು ಅನ್ನ ಸಾಂಬಾರಿಗೆ ತುಂಬ ಚೆನ್ನಾಗುತ್ತೆ. ಆಮೇಲೆ ಮಾರನೇ ದಿವಸ ನಾನಿಲ್ಲಿ ಪಲಾವ್ ಮಾಡಿದ್ದೀನಿ. ಪಲಾವ್ಗೂ ಅಷ್ಟೇ ಎಲ್ಲ ತರಕಾರಿಗಳನ್ನು ಹಾಕಿ ಬರೀ ಪಲಾವ್ ಎಲೆ ಮಾತ್ರ ಹಾಕ್ತೀನಿ ಅಷ್ಟೇ, ಸ್ವಲ್ಪ ಟೇಸ್ಟ್ ಕೊಡಲಿಕ್ಕೆ. ಹಾಕಿದ್ದೆಲ್ಲ ಏನೂ ಹಾಕೋಲ್ಲ. ಅರಿಶಿನ, ಆಮೇಲೆ ಬೇರೆ ನಾನು ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ, ಕಿಚನ್ ಕಿಂಗ್ ಮಸಾಲ ಒಂಚೂರು ಹಾಕ್ತೀನಿ. ಇಷ್ಟೇ ಬಿಟ್ಟರೆ, ಇಲ್ಲಾಂತಂದರೆ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಹಾಕೋದು ಕಮ್ಮಿ, ಕಿಚನ್ ಕಿಂಗ್ ಮಸಾಲ ಮಾಡ್ಕೊಳ್ತೀನಿ. ಬಟ್ ಇಲ್ಲಿ ಏನು ಗೊತ್ತಾ, ಎಲ್ಲ ಮಾಡಿಬಿಡ್ತೀನಿ. ಲಾಸ್ಟಲ್ಲಿ ಅದು ಫೋಟೋ ತೆಗಿಯೋದು ಮರ್ತು ಹೋಗ್ಬಿಟ್ಟಿದೆ. ಸೊ ಅದು ಕ್ಲಿಪ್ಪೇ ಮಿಸ್ ಆಗಿತ್ತು, ಅಥವಾ ನಾನು ತೆಗೆಯೋದೇ ಇಲ್ಲ, ಮರ್ತೇ ಹೋಗಿಬಿಟ್ಟಿದ್ದೀನಿ ಅದನ್ನು. ಗಡಿಬಿಡಿಯಲ್ಲಿ, ಅಂಗನವಾಡಿ ಹೋಗೋ ಗಡಿಬಿಡಿಯಲ್ಲಿ ಎಲ್ಲ ಮರ್ತುಬಿಟ್ಟಿದ್ದೀನಿ. ಸೊ ಇದೇ ಥರ ನಾನು ಪಲಾವ್ ಮಾಡಿಕೊಂಡು ಸೌತೆಕಾಯಿ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಬರಲಾ? ಬಾಯ್.